ಸೊ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್ ಇವತ್ತೆಲ್ಲಪ್ಪ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು ಅಂದರೆ ನಾನು ನಮ್ಮ ಕಾಲೇಜಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮತ್ತು ಯಾಕೆ ವೆಯ್ಟ್ ಮಾಡೋಣ, ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಮತ್ತು ಇವತ್ತು ನಮ್ಮ ಸ್ಯಾಮ್ಸಂಗ್ ಇನ್ಸ್ಟಾ ಅವ್ರ ಥರ ಮಾಡೋಣ. ಹೇ ವಾಟ್ ಈಸ್ ಆಫ್ ಎಮ್ ಹಾಯ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್ ಬರೀ ಗೈಸ್ ಇವಾಗ ಪ್ರೇಯರ್ಗೆ ಹೋಗ್ತಾ ಇದ್ದೀವಿ. ಎಲ್ಲರೂ ಪ್ರೇಯರ್ಗೆ ಹೋಗಿ ಒಂದೊಂದು ಏಟ್ ಹೊಡ್ಸ್ಕೋಬೇಕು ಎಲ್ಲರೂ. ಯಾಕಪ್ಪ ಅಂದರೆ ಎಲ್ಲರೂ ಸ್ಲಿಪ್ಪರು ದುಶ್ಮನ್ ಕಹಾ ಹೇ ಅಂದರೆ ಪಕ್ಕದಲ್ಲೇ ಅವನೇ ಅಲ್ಲಪ್ಪ. ನಮ್ಮ ಹುಡುಗರೆಲ್ಲ ಶೂನೇ ಹಾಕಿಲ್ಲ ಗೈಸಿ, ನನ್ನ ಮಗ ಮಾತ್ರ ಶೂ ಹಾಕಬಿಟ್ಟವನೆ ನೋಡ್ರಿ. ಇವರೆಲ್ಲ ಶೂನೇ ಹಾಕಿಲ್ಲ ಗೈಸ್. ಈಗ ಪ್ರೇಯರ್ ಮುಗಿಸ್ಕೊಂಡು ಬಂದು ಇಲ್ಲಿ ನೋಡ್ರಿ ಎಲ್ಲ ಬತ್ತಾಯಿದ್ದೀವಿ. ಅನ್ಎಕ್ಸ್ಪೆಕ್ಟೆಡ್ ಏನಪ್ಪ ಅಂದರೆ ಇವತ್ತು ನಮಗೆ ಹೊಡೆದೇ ಇಲ್ಲ ಗೈಸ್. ಸ್ಲಿಪ್ಪರ್ ಹಾಕಿರೋದಕ್ಕೆ ಹೊಡೆದೇ ಇಲ್ಲ ಅಂದ್ಕೊಳ್ಳಿ ಇವತ್ತು. ಈಗ ನಮ್ಮ ಕ್ಲಾಸ್ನ ಡೋರ್ ಯಾವ ಥರ ಇದೆ, ಯಾವ ಥರ ಎತ್ತುತ್ತಾರೆ ನೋಡಿ ಗೈಸ್. ಇದನ್ನ ಒಳಗೆ ಪ್ಲಗ್ ಚುಚ್ಚೋಣ. ಸ್ವಿಚ್ ಆನ್ ಮಾಡ್ಬಿಟ್ಟು ಹಿಂಗ್ ಹಿಡ್ಕೊಂಬಿಟ್ಟು ಹಿಂಗ್ 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 ಕಸ ಎತ್ಬಿಡೋದೆ. ಜನಸಾಗರ ಎಲ್ರು ಹೇಗಿದ್ದೀರಾ ಮಂಡ್ಯ ಜನತೆ? ಗಾಯ್ಸ್ ಈಗ ನಮ್ಮ ಫ್ರೆಂಡ್ಸ್ಗಳು ಒಳ್ಳೆ ಪ್ರಸಾದ ತಿನ್ಕೊಂಡು ಬಂದಿದ್ದಾರೆ. ಮಚ್ಚಿ ನಿಂಗೇನೋ ಕೊಡ್ಬೇಕು ಕಣೋ ನಾನು. ಏನೋ ತಗೋ ಹೆಂಗೆ ಗೈಸ್. ಇನ್ನೊಂದೇನಪ್ಪ ಅಂದರೆ ಇವನ್ಗೆ ನಮ್ಮ ಫ್ರೆಂಡ್ಸ್ಗಳಿಗೆಲ್ಲ ರೇಗಿಸ್ತಾ ಇರ್ತೀನಿ ಗೈಸ್. ಹಂಗೆ ಹಿಂಗೆ ಕರಿಯಾಗಿರಿ ಅನ್ಕೊಂಡಿಲ್ಲ, ಜಸ್ಟ್ ಅದು ಬರೀ ಕಾಮಿಡಿಗೆ ಗೈಸ್, ಬೇರೆ ಏನೂ ಅಲ್ಲ. ನಾವು ಫನ್ನಾಗಿರ್ತೀವಿ ಅಷ್ಟೇ. ನೀವು ಫನ್ನಾಗಿ ತಗೊಳ್ರಿ, ನೀವು ಸೀರಿಯಸ್ಗೆ ಅವ್ನಿಗೆ ಕಂಗಂದೆ ಅವ್ನಿಗೆ ಹಂಗೆಲ್ಲ ಏನಂತಾರೆ ಶೇಪ್ ಮಾಡಬೇಡ ಅಂತ ಎಲ್ಲ ಹೇಳಕ್ಕೆ ಹೋಗ್ಬೇಡ್ರಿ. ನಾವೆಲ್ಲ ಸುಮ್ಮನೆ ಹಂಗೆ ಕಾಮಿಡಿ ಮಾಡ್ಕೊಳ್ತೀವಿ. ಇವನು ನೋಡ್ರಿ ಓತಿಕೆ ಇದ್ದಂಗೆ ಅವನೇ ಇಲ್ಲಿ ಬಂದು ಬಿಲ್ಡಪ್ ತಗತ್ತಾನೆ ಇವನು ಎನಿ ಟೈಮು. ಇವನು ನೋಡ್ರಿ ನಮ್ಮ ಅಮೂಲ್ ಬೇಬಿ. ಹೆಂಗಿದೆ ಅಮೂಲ್ ಬೇಬಿ ಗೈಸ್? ನಮ್ಮ ಸರ್ ಬರೀಕಿಲ್ಲ ಅಂತ ಗೊತ್ತಾದ ತಕ್ಷಣ ನೋಡಿ ಗೈಸ್ ಲೇ ಎಲ್ಲ ಹೆಂಗೆ ಅಲರ್ಟ್ ಆಗ್ಬಿಟ್ಟವ್ರೆ, ಹುಚ್ಚ ನನ್ನ ಮಕ್ಳು ಥರ. ಹರೀಶಾ ಹೇಳೋ, ಏನೋ ಹೇಳ್ತಿದ್ದಲ್ಲ ಹೇಳೋ. ಹಾಂ ನೋಡಿ ಗೈಸ್, ಏನಾರ ಹೇಳು ಅಂದಾಗ ಏನು ಹೇಳನೆ ಅಂತಾನೆ ವ್ಲಾಗ್ನ ಅಪ್ಲೋಡ್ ಮಾಡಿ ನಾಳೆ ಬಂದು ಕೇಳ್ತಾನೆ, ಯಾಕೆ ಏನು ವ್ಲಾಗ್ಗೆ ಹಾಕಿಲ್ವಲ್ಲ, ನನ್ನ ತೋರ್ಸೇ ಇಲ್ವಲ್ಲ ಅಂತಾನೆ. ಇವನೇನಾರು ಮಾತಾಡಿದ್ರೆ ತಾನೆ ತೋರ್ಸೋಕ್ಕಾಗೋದು, ಸುಮ್ಮನೆ ಕೂತಿದ್ರೆ ತೋರ್ಸೋಕ್ಕಾಯ್ತದ? ಹಾಂ ಹೇಳೋ. ಹಾಂ ನೀ ಜನ್ಮಕ್ಕೆ ಹೋಗೋ. ನೀವು ಇತ್ತೀಚೆಗೆ ನನ್ನ ಬ್ಲಾಗಲ್ಲಿ ನೋಡ್ಬೋದು, ಎಲ್ಲ ಮಲಿಕಂದೇ ಇರ್ತಾರೆ ಗೈಸ್. ಎಲ್ಲರೂ ಮಲಿಕಂದಿರ್ತಾರೆ, ಇಲ್ಲ ಗೇಮ್ ಆಡ್ತಾ ಇರ್ತಾರೆ, ಇಲ್ಲ ಮಲಗಿರ್ತಾರೆ. ಯಾಕಂದರೆ ಕಾಲೇಜ್ ಇರೋದು ಇನ್ನೊಂದೇ ತಿಂಗಳು ಗೈಸ್. ಇನ್ನೊಂದು ತಿಂಗಳಾದ್ಮೇಲೆ ಇವ್ರು ಯಾರೂ ನನ್ನ ಹತ್ರ ಸಿಗಲ್ಲ, ನಾನು ಇವ್ರ ಹತ್ರ ಸಿಗಲ್ಲ. ಸೊ ಹಾಗಾಗಿ ಎಲ್ಲ ಈಗಲೇ ಎಂಜಾಯ್ ಮಾಡ್ಬಿಡ್ಬೇಕು ಗೈಸ್. ಒಂದು ಬಂತಾದ್ಮೇಲೆ ಯೋಚನೆ ಮಾಡೋಕ್ಕಿಂತ ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕಂತ ಈಗಲೇ ಎಂಜಾಯ್ ಮಾಡಿಬಿಟ್ರೆ ಅದು ಬೆಸ್ಟ್ ಅಂತ ಹೇಳ್ತೀವಿ. ಏನಂತೀಯ ಚಿನ್ಮಯ್? ಮೀಟ್ ಆಗೋಣ ಪುನಃ ಗೈಸ್. ನಾನು ಸ್ವಲ್ಪ ಈಗ ರೆಸ್ಟ್ ಮಾಡ್ಬಿಟ್ಟು ನಿಮ್ಗೆ ಆಮೇಲೆ ಸಿಗ್ತೀನಿ. ಕಿರ್ಚ್ರಿ डिप्रेशन में रहता हूँ हमेशा. अभी मैं डिप्रेशन में हूँ, माँ कसम. ಯಾರು ಏನಾಯ್ತು ನಿಂಗೆ? ಇವ್ನ ಯಾವನ ಸೆಡೆ ನನ್ನ ಮಗ ಈ ಥರನು ಯಪ್ಪ. 1 hour later. ಗೈಸ್ 11 ಗಂಟೆಗೆ ಮಲಗಿ 2 ಗಂಟೆಗೆ ಎದ್ದು ಈಗ ಈಚೆಗೆ ಬಂದಿದ್ದೀವಿ ಗೈಸ್. ನಾನು ಮತ್ತು ನಮ್ಮ ಲಕ್ಷ್ಮೀಕಾಂತ, ನಮ್ಮ ಫ್ರೆಂಡ್ಸ್ ಎಲ್ಲ ಒಳಗಡೆ ಪೇಚಾಡ್ತವ್ರೆ ಅನ್ಕೊಳ್ರಿ, ಗೇಮ್ ಎಲ್ಲ ಆಡ್ಕೊಂಡು. ಈಗ ಟೈಮ್ ಬಂದು 2 o'clock. ಇನ್ನೂ 1 hour ಇಲ್ಲ 2 hour ಕೂತಿದ್ದು ಕ್ಲಾಸಲ್ಲಿ. ಆಮೇಲೆ ಹೋಗ್ಬೇಕು ಗೈಸ್. ಎಷ್ಟೊತ್ತಿಗೆ ಬಿಡ್ತಾರೆ ಅಂತಲೇ ಗೊತ್ತಿಲ್ಲ ಅನ್ಕೊಳ್ರಿ. ಒಂದೊಂದ್ಸಲಿ 3 ಗಂಟೆ, ಒಂದೊಂದ್ಸಲಿ 4:15, ಒಂದೊಂದ್ಸಲಿ 5:30 ಅಷ್ಟೊತ್ತವರೆಗೂ ಬಿಡ್ತಾ ಇರ್ತಾರೆ. ಏನೂ ಮಾಡೋಕ್ಕಾಗಲ್ಲ. ಬಟ್ ಇಲ್ಲಿ ನೋಡ್ರಿ ನಮ್ಮ ಕರಿಯನು ಇವಾಗ ಎದ್ದು ಬಂದ. ಇವನು ಮಲಗಿದ, ನಮ್ಮ ಕರಿಮಲ್ಲೇನು ಮಲಗಿದ. ಇಲ್ಲಿ ನೋಡ್ರಿ ಗೈಸ್ ಎಲ್ಲ ಹೆಂಗೆ ಆಡ್ತವ್ರೆ. ಏನಿದು ಎಲ್ಲ ಹಿಂಗೆ
ತಲೆ ಬಗ್ಗಿಸ್ಕೊತಾರಲ್ಲ ಮಚ್ಚಿ. ಏ ಇವನ್ ನೋಡಪ್ಪ ಎಲ್ಲ ಮಚ್ಚಿ ಏರ್ಪಾಡ್ ಸಾಕ ರೇಂಜಿಗೆ ಬೆಳ್ಬಿಟ್ಟನಲ್ಲ ಇವನು. ಹಾ ಅವಾಗಿಂದ ಆಡ್ತಾನೆ ಅವ್ರೆ ಅನ್ಕಲ್ರಿ. ನೋಡ್ರಿ ನನ್ನ ಗೇಮಿಂಗ್ ಪ್ಲೇ ತೋರ್ಸ. ಅಡೀಗ ಗೇಮಿಂಗ್ ಪ್ಲೇ. ಇವನ್ ಏನ್ ಮಾಡ್ತಾವನೆ? ಓ ಲವರು ಗೈಸ್. ಸ್ನ್ಯಾಪಲ್ಲಿ ಒಂದು ಹುಡುಗಿಗೆ ಮೆಸೇಜ್ ಹಾಕಿದೆ ಗೈಸ್. ಆ ಹುಡುಗಿ ರಿಪ್ಲೈ ಮಾಡಿದಾಗ ಇವ್ನು ಕೇಳಿದೆ ಏನಂತ ಹಾಕಿರ್ತಾಳೆ ಅಂತ. ಅದಕ್ಕೆ ಯಾರು ನೀವು ಅಂತ ಹಾಕಿರ್ತಾಳೆ ಅಂತ ಅಂದ. ನಾನು ಅದಕ್ಕೆ ಹೇಳಕ್ ಚಾನ್ಸೇ ಇಲ್ಲ, ಅಲ್ಲೋ ಅಂತ ಹಾಕಿರ್ತಾಳೆ ಅಂದೆ. ಬಟ್ ಆ ಹುಡುಗಿ ಹೂವಾರಿ ಅಂದ್ಬಿಟ್ಟಳೆ ಗೈಸ್. ಅಂದ್ರೆ ನಮ್ಮ ಸೆಟ್ ಇಲ್ಲಿ ನೋಡ್ರಿ ಗಾಯ್ಸ್, ಈ ಕಡೆನೂ ದೊಡ್ಡ ಘಟ್ಟ. ಇಲ್ಲಿ ನೋಡಿ ನನ್ನ ಹಿಂದೆನೂ ದೊಡ್ಡ ಘಟ್ಟ. ಆ ಕಡೆ ಈ ಕಡೆ ಏನಾಗಿದ್ದು? ವಾ ಚಪ್ಲಿ ದೇಪ್ಬಿಟ್ಟಿದಾರಲ್ಲ ಮಚ್ಚಿ. ಯಾವಲ್ಲ ಅವನು ಕಣ್ಣನ್ ಮಗ ಚಪ್ಲಿ ಎತ್ತಿರೋ ನಿಂದ. ಯಾರು ಡಿಚಿ ಹೋದ ಯಾರಲ್ಲ ಅವನು ಕೊಟ್ಬಿಡ್ರಲ್ಲ ಚಪ್ಲಿಯ. ವಾ ಇಲ್ಲಿ ಮಡಗಿದಾರಲ್ಲ ಅವ್ನು ಯಾರಲ್ಲ ಅವನು. ಥೋ ಹೋಗತ್ತಾಗೆ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ ನೀನು. ಗೈಸ್ ಇವಂದು ನಂದು ಒಂದೇ ಥರ ಗೈಸ್. ಇವನು ಇಲ್ಲಿ ಕ್ಲಾಸಿಗೆ ಬಂದು ಬಟ್ಟೆನ ಎಲ್ಲ ಚೇಂಜ್ ಮಾಡ್ಕೊಂಡು ಹೋಗ್ತಾನೆ. ಮತ್ತೆ ಅಲ್ಲೊಬ್ಬ ಈಗ ಬಟ್ಟೆ ಬಿಚ್ಚಿದ, ಬಟ್ಟೆ ಹಾಕಬಿಟ್ಟು ಅವನು ವೀಡಿಯೋ ಮಾಡ್ತಾ ಇದ್ದೀನಿ ಅಂತ. ಈಗ ನಾನು ಕೂಡ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗುವ ಸಮಯ, ಕಾಲೇಜಿಂದ ಹೋಗುವ ಸಮಯ ಅಷ್ಟೇ, ಇನ್ನೇನು ಹೇಳೋಕ್ಕಾಗಲ್ಲ. 2 hours later. ಗೈಸ್ ಕಾಲೇಜ್ ಮುಗಿಸ್ಕೊಂಡು ಡೈರೆಕ್ಟಾಗಿ ನಾವು ಬಂದಿರೋದು ಎಲ್ಲಿಗಪ್ಪ ಅಂದರೆ ದೊಡ್ಡಪಳಿಕೆ. ಯಾಕಪ್ಪ ಅಂದರೆ ಒಂದು ಕಂಟೆಂಟ್ ಶೂಟ್ ಮಾಡಬೇಕಿತ್ತು, ಸೊ ಅದಕ್ಕೋಸ್ಕರ ದೊಡ್ಡಪಳಿಗೆ ಬಂದಿದ್ದು. ಇಲ್ಲಿ ನೋಡಿ ಗೈಸ್ ಯಾರು ಬಂದಿದ್ದಾರೆ ಅಂತ, ನಮ್ಮ ಟೀಮ್ ಲೈನ್ ಮಹೇಶ್ ಅವ್ರು ಬಂದಿದ್ದಾರೆ. ಈಗ ಕಂಟೆಂಟ್ ಮಾಡಬೇಕು, ಬರೀ ಗೈಸ್ ಕಂಟೆಂಟ್ ಮಾಡೋಕ್ಕೆ ಹೋಗೋಣ. ಗೈಸ್ ಕಂಟೆಂಟ್ ಮಾಡ್ತಾ ಇದ್ದೋ ಗೈಸ್, ಅಕ್ಕನ ಮಳೆ ಬಂದ್ಬಿಡ್ತು ಗೈಸ್. ಇಲ್ಲಿ ನೋಡ್ರಿ ಫುಲ್ಲು ನೆಂದೋಗ್ಬಿಟ್ಟಿದ್ದೀವಿ ಎಲ್ರೂ. ಈಗ ಹೋಗ್ತಾ ಇದ್ದೀವಿ, ಬಟ್ ಮಳೆ ಬಂದರೂ ಬಿಟ್ಟಿಲ್ಲ ಗೈಸ್. ಕಂಟೆಂಟ್ನ ಮಾಡಿದ್ದೀವಿ. ಇನ್ಸ್ಟಾಗ್ರಾಮಲ್ಲಿ MP ಕನ್ನಡಿಗ ಅಂತ ಅಕೌಂಟ್ ಐತೆ, ಅಲ್ಲೂ ಕೂಡ ಹೋಗಿ, ಇನ್ನೂ ಯಾರೆಲ್ಲ ಫಾಲೋ ಮಾಡಿಲ್ಲ ದಯವಿಟ್ಟು ಹೋಗಿ ಅಲ್ಲೂ ಕೂಡ ಸಪೋರ್ಟ್ ಮಾಡಿರಿ ಗೈಸ್, ಫಾಲೋ ಮಾಡಿರಿ. ಈಗ ಡೈರೆಕ್ಟು ಶ್ರೀರಂಗಪಟ್ಟಣಕ್ಕೆ ಹೋಗ್ತಾ ಇದ್ದೀವಿ, ನಾನು ನಮ್ಮ ಟೀಮ್ ಲೈನು ಎಲ್ಲ. ಬರೀ ಹೋಗೋಣ ಗೈಸ್. ಗೈಸ್ ನಮ್ಮ ಮನೋಜ ಬಂದು ಬಸ್ ಸ್ಟ್ಯಾಂಡಲ್ಲಿ ನಿಂತಿದೆ ಗೈಸ್, ಕಂಡಿಡಿಯೋಕ್ಕೆ ಆಗಿಲ್ಲ. ಬಿಕಾಸ್ ನೋಡ್ರಿ ಇಲ್ಲಿ ನೋಡ್ರಿ ಗೆಟಪ್ಪು ಇದಕ್ಕೆ ಬಂದಿದ್ಯಾ? ನಿಮಗೆ ಹುಡುಗಿ ಬೇರೆ ಇದಳ ಗೈಸ್. ಈ ನನ್ನ ಮಗನ್ ನೋಡ್ರಿ ಅವಾಗಿಂದ ಮಾತಾಡ್ತಾನೆ ಅವನೇ ಗೈಸ್. ಈಗ ಬಸ್ ಐತೈತೆ, ಬಸ್ಸಲ್ಲಿ ಹೋಗೋಣ ಬರೀ ಗೈಸ್. ಈಗಷ್ಟೇ ನಮ್ಮೂರಿಗೆ ಬಂದೆ. ನಮ್ಮೂರಲ್ಲೂ ಕೂಡ ಮಳೆ, ಶ್ರೀರಂಗಪಟ್ಟಣದಲ್ಲೂ ಮಳೆ. ನಾವು ಎಲ್ಲೆಲ್ಲಿ ಹೋಗ್ತೀವಿ ಅಲ್ಲೆಲ್ಲ ಮಳೆ ಹಾಕೊಂಡು ಗುಮ್ತೈತೆ ಗೈಸ್. ಏನು ಕೆಲಸನೇ ಮಾಡೋಕೆ ಬಿಡ್ತಾಯಿಲ್ಲ ಅನ್ಕೊಳ್ರಿ. ನೀವು ಅನ್ಕೋಬೋದು ಏನು ಡ್ರೆಸ್ ಚೇಂಜ್ ಆಗಿಬಿಟ್ಟೈತೆ ಅಂತ. ಕಂಟೆಂಟ್ ಮಾಡಬೇಕಿತ್ತಲ್ಲ ಗೈಸ್. ಈ ಡ್ರೆಸ್ ಬ್ಲ್ಯಾಕ್ ಕಲರಲ್ಲಿ ಚೆನ್ನಾಗಿ ಕಾಣ್ತೀನಿ ಅಂದ್ಬಿಟ್ಟು ಬ್ಲ್ಯಾಕ್ ಕಲರ್ ಹಾಕೊಂಡಿದ್ದೀನಿ. ನೋಡಿರಿ ಗೈಸ್, ಇಷ್ಟೆಲ್ಲ ಮಳೆ ಬಂದ್ಬಿಟ್ಟೈತೆ ಇಲ್ಲೆಲ್ಲ ಗೈಸ್. ನಾನು ಎಡಿಟಿಂಗ್ ಎಲ್ಲ ಮಾಡಿ, ಪೋಸ್ಟ್ ಎಲ್ಲ ಮಾಡಿ, ಇವಾಗ ಊಟ ಮಾಡ್ಕೊಂಡು ಬಂದಿದ್ದೀನಿ. ನೀವು ಅನ್ಕೋಬೋದು ಇವನೇನು ಸಂಜೆ ಟೈಮು ಜಾಸ್ತಿ ವ್ಲಾಗೇ ಮಾಡಲ್ಲ ಅಂತ. ನಾನು ಬರೋದು ಒಂದು 6 o'clock ಅಂದ್ಕೊಳ್ಳಿ ಗೈಸ್. 6 o'clockಯಿಂದ 8 o'clockವರೆಗೂ ಎಡಿಟಿಂಗು, ಪೋಸ್ಟು, ರೀಲ್ಸು, ಅದು ಇದು ಅಂತಲೇ ಇರ್ತೀನಿ. ಮತ್ತು 10 to 12ವರೆಗೂ ನಾನು ಯೂಟ್ಯೂಬ್ ವ್ಲಾಗ್ನ ಎಡಿಟ್ ಮಾಡ್ಬೇಕಂತ ಕೂತ್ಕೊಂಡ್ರೆ ಎದೊಳೋದೇ ಇಲ್ಲ. ನಂಗೆ ಸಿಗೋದೇ ಒಂದು ಅರ್ಧ ಗಂಟೆ ಟೈಮಿಂಗ್ಸು. ಅದು ಊಟ ಮಾಡ್ಕೊಂಡು ಇವಾಗ ವಾಕಿಂಗ್ ಅಂತ ಬಂದಿದ್ದೀನಿ. ಇವತ್ತೇ ಫಸ್ಟ್ ಟೈಮು, ನಾನು ಅಷ್ಟು ದಿನದಿಂದ ವಾಕಿಂಗೇ ಬಂದಿಲ್ಲ, ಇವತ್ತೇ ಬಂದಿರೋದು ವಾಕಿಂಗೆ. ಮತ್ತು ಇದೇನು ನೋಡ್ತಿದೆ, ಇದೇ ಸುಮ್ಮನೆ ಬೆಳ್ಕೊ ಬಂದಿರೋದಲ್ಲ ಆಯಿಂಟ್ಮೆಂಟ್ ಗೈಸ್. ಆಯಿಂಟ್ಮೆಂಟ್ ಹಾಕೊಂಡು ಬಂದಿದ್ದೀನಿ.
ಅಂದರೆ ನೋ ಮಾರ್ಕ್ ಕ್ರೀಮ್ ಮುಖದಲ್ಲಿ ಮಾರ್ಕ್ ಉಳಿಬಾರ್ದು ಅಂತ ನನಗೆ ಆಕ್ಸಿಡೆಂಟ್ ಆಗಿಬಿಟ್ಟಿದ್ದು ಗೈಸ್. ಇದ್ರ ಬಗ್ಗೆ ನಾನು ಹೇಳ್ತೀನಿ, ಇನ್ನೂ ಟೈಮ್ ಬಂದಿಲ್ಲ ಗೈಸ್, ಹೇಳ್ತೀನಿ. ಸೊ ಇವಾಗ ಇಷ್ಟು ಹೇಳೋದು ನಾನು ಗೈಸ್. ಈಗ ಮನೆಗೆ ಹೋಗಿ ವಿಡಿಯೋ ಎಡಿಟಿಂಗ್ ಮಾಡಿ ತಾಚಿ ಮಾಡ್ಬೇಕು ಗೈಸ್. ಮತ್ತು ಇನ್ನೊಂದೇನಪ್ಪ ಅಂದರೆ ಈ ಫ್ಲ್ಯಾಶ್ ಲೈಟ್ ಆನ್ ಮಾಡಿಕೊಂಡು ವ್ಲಾಗ್ ಮಾಡ್ತಿರ್ಬೇಕಾದ್ರೆ ಫ್ಲ್ಯಾಶ್ ಲೈಟ್ ಕಡೆಗೆ ಗಮನ ಕೊಟ್ಟಿರ್ತೀವಲ್ಲ ನಾವು, ಫ್ಲ್ಯಾಶ್ ಲೈಟ್ ಕಣ್ಣಿಗೆ ಗಮನ ಕೊಟ್ಟು ಒಂದು 5 ನಿಮಿಷ ಆ ಕಡೆ ಈ ಕಡೆ ಎಲ್ಲ ಕಡೆ ನೋಡಿದ್ರೆ ಒಂಥರ ಕಣ್ಣೆಲ್ಲ ಜುಮ್ 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 ಅಂತದೆ ಗೈಸ್. ಬೇಕಾದ್ರೆ ನೀವು ಟ್ರೈ ಮಾಡಿ. ಫ್ಲ್ಯಾಶ್ ಲೈಟ್ನ ನಿಮ್ಮ ಕಣ್ಮುಂದೆ ಒಂದು 5 ಮಿನಿಟ್ಸ್ ಹಿಂಗೆ ಇಟ್ಕೊಂಡು ಫ್ಲ್ಯಾಶ್ ಲೈಟ್ ಆಫ್ ಮಾಡಿಬಿಟ್ಟು ಬೇರೆ ಕಡೆ ಎಲ್ಲ ನೋಡಿ ಗೈಸ್, ಒಂಥರ ಮಂಜಾಗೋಯ್ತದೆ. ಸೊ ಇವತ್ತಿನ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಇವತ್ತಿನ ವ್ಲಾಗು ಚೆನ್ನಾಗಿತ್ತು ಅಂದರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಸಬ್ಸ್ಕ್ರೈಬ್ ಮಾಡಲೇಬೇಕು ಗೈಸ್, ಯಾಕಂದರೆ 1K ಸಬ್ಸ್ಕ್ರೈಬರ್ಸ್ಗೆ ಕ್ಲೋಸ್ ಇದ್ದೀವಿ. ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಮಸ್ತಾಗಿ ಸಿಗ್ತೀನಿ ಅಂತ ಹೇಳ್ತಾ ಲವ್ ಯು, ಬೈ ಬೈ, ಟೇಕ್ ಕೇರ್ ಗೈಸ್.